ಮಾತಾಡ್ತಿದ್ಯಾ ನೀನು? ಏನ್ ತಲೆಯಲ್ಲಿ ಬುದ್ಧಿ ಇಲ್ವಾ? ಏನೋ ಫ್ರೆಂಡು ಅಂತ ಜೊತೆಲಿ ಬಂದ್ರೆ ತೋರಿಸ್ಬಿಟ್ಟಿಯಲ್ಲ ನೀನ್ ಬುದ್ಧಿನ. ಇಲ್ಲ ಕಣ್ರಿ, ಅದು ಬಿಸಿಲು ಸುಡ್ತಾ ಇತ್ತು. ಮಾಡೋದೆಲ್ಲ ಮಾಡಿ ಟ್ಯಾಪೆ ಹಚ್ಚೋಕ್ ಬರ್ತಿದ್ಯಾ? ನನಗ್ ಗೊತ್ತು ನೀನ್ ಹುನ್ನಾರ ಏನು ಅಂತ. ರೀ ಆತರ ಎಲ್ಲ ಏನೂ ಇಲ್ಲ, ಹುನ್ನಾರನೂ ಇಲ್ಲ, ಏನೂ ಇಲ್ಲ. ಅದ್ ಏನಾಯ್ತು ಅಂದ್ರೆ ಹೇಳ್ಬೇಡ ನೀನು. ಅಪ್ಪ, ಇಷ್ಟ ಜನದ ಮಧ್ಯ ನನ್ ಮುಖದ ಮೇಲೆ ನಿನ್ನ ಜಾಕೆಟ್ ಹಾಕ್ತೀಯಾ? ನಿನಗ್ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ಬಿಡು, ಎಲ್ಲ ಬಿಟ್ಬಿಟ್ಟಿದ್ಯಾ. ಏಯ್ ಲೂಸು, ನಾನ್ ನಿನ್ಗೆ ಉಗಿತಿರೋದು. ಎಷ್ಟು ಉಗಿದ್ರು ನಗ್ತಾನೆ ಇರ್ತೀಯ, ನೀನ್ ಬದ್ಲಾಗಲ್ಲ ಬಿಡು. ಯಾಕ್ರಿ ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಹೋಗ್ಲಿ ಬಿಡಿ. ಇವಾಗ ನಾನ್ ಮಾಡಿರೋ ತಪ್ಪಿಗೆ ನಿಮ್ನ ಕರ್ಕೊಂಡೋಗಿ ನಿಮ್ಗೆ ಇಷ್ಟವಾಗಿರೋ ಪಾನಿಪುರಿ ಕೊಡ್ಸಿ ನಿಮ್ ಕೋಪನ ತಣ್ಣಗ್ ಮಾಡ್ತೀನಿ, ಓಕೆನಾ? ಪಾನಿಪುರಿನಾ? ಅಣ್ಣ ಅಣ್ಣ ಬೇಗ ಕೊಡಿ. ಇಷ್ಟು ಸಾಕಾಗೋದಿಲ್ಲ, ಡೋಸ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡು. ಓವರ್ ಡೋಸ್ ಆಗೋ ತರ ಕಾಣ್ತಿದ್ಯಲ್ಲ ಅಕ್ಕ. ಅದ್ರ ಬಗ್ಗೆ ನೀನ್ ತಲೆ ಕೆಡಿಸ್ಕೋಬೇಡ, ಸುಮ್ಮನಿರು. ಯಾಕೆ ನಿಲ್ಲಿಸ್ದೆ? ಕೊಡು. ಏಯ್, ಸಾಕು ನಿಲ್ಸು. ಅವನು ಖಾರ ತಿನ್ನಕ್ಕೆ ತಡ್ಕೊಳ್ಳಾರ್ದೆ ಅಷ್ಟು ಒದ್ದಾಡ್ತಾ ಇದ್ದಾನೆ, ಮತ್ತೆ ನೀನು ಅದನ್ನೇ ಕೊಡ್ತಾ ಇದೆಯಲ್ಲ? ಅದು ಮೇಡಮ್ಮೇ ಕೊಡಕ್ಕೆ ಹೇಳಿದ್ದು. ರಮಾ, ಏನಾಗಿದೆ ನಿನ್ಗೆ? ನೀನೇನು ಮನುಷ್ಯಳೋ ಅಥವಾ ರಾಕ್ಷಸಿನೋ? ಅಷ್ಟು ಖಾರ ಅವನು ತಿನ್ನಿಸ್ತಾ ಇದೆಯಲ್ಲ, ನಿನಗೆ ಮನುಷ್ಯತ್ವನೇ ಇಲ್ವಾ? ನಿನಗೆ ಮನಸ್ಸಾದ್ರೂ ಹೇಗೆ ಬರುತ್ತೆ? ಮನುಷ್ಯತ್ವ ಇರೋದಕ್ಕೇನೆ ಇವನ್ನ ಇಷ್ಟಕ್ಕೆ ಬಿಟ್ಟಿದ್ದು. ತಪ್ಪು ಮಾಡಿರೋದಕ್ಕೆ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ಈ ರಮಾದೇವಿ ಹತ್ರ ಸುಳ್ಳು ಹೇಳಿದ್ರೆ ಶಿಕ್ಷೆ ಹೇಗಿರುತ್ತೆ ಅನ್ನೋದು ಇವನಿಗೆ ಅರ್ಥ ಆಗಬೇಕು. ಇನ್ನೊಂದ್ಸಲ ನನ್ನ ಹತ್ರ ಸುಳ್ಳು ಹೇಳೋದಕ್ಕೆ 100 ಸಲ ಯೋಚನೆ ಮಾಡಬೇಕು. ಡ್ರೈವರ್, ಇದೆಲ್ಲ ಆಗಿದ್ದು ನನ್ನಿಂದಾನೆ. ಪಾನಿಪುರಿಯಿಂದಾನೆ ಇಷ್ಟೆಲ್ಲ ಆಗಿದ್ದು. ಗೌರಿ, ಏನ್ರಿ ಮಾಡ್ತಿದ್ರ? ಬಿಡ್ರಿ ಅದನ್ನ. ಹುಚ್ಚಿಡ್ತಿದ್ದೇನ್ರಿ ನಿಮ್ಗೆ? ಅಲ್ಲ, ಒಳ್ಳೆ ಕಾರನ್ನ ಸಕ್ಕರೆ ತಿಂತಿದ್ದೀರಲ್ಲ. ಇಲ್ಲ ಡ್ರೈವರ್, ಇದಕ್ಕೆಲ್ಲ ಕಾರಣ ನಾನೇ ಅಲ್ವಾ? ನೀನ್ ನನಗೋಸ್ಕರ ಸುಳ್ಳು ಹೇಳ್ದೆ, ಆ ಸುಳ್ಳಿಗೋಸ್ಕರ ನೀನ್ ಶಿಕ್ಷೆ ಅನುಭವಿಸಿದೆ. ಅದಕ್ಕೆ ನನಗೂ ಶಿಕ್ಷೆ ಆಗ್ಲಿ. ಕೊಡ್ರಿ ಇಲ್ಲಿ. ಇವಾಗಂತದ್ದು ಏನಾಯ್ತು ಅಂತ ಈಗ ಆಡ್ತಿದ್ದೀರಾ? ಇದಕ್ಕೆಲ್ಲ ಕಾರಣ ನಾನೇ, ನಂದೇ ತಪ್ಪು, ನನ್ನಿಂದಾನೇ ಹೀಗೆಲ್ಲ ಆಗಿದ್ದು. ಹೋಗ್ಲಿ ಬಿಡ್ರಿ, ಸಮಾಧಾನ ಮಾಡ್ಕೊಳ್ಳಿ. ನಾನು ಗೌರಿ ಅಂದ್ರೆ ರಫ್ ಅಂಡ್ ಟಫ್ ರಗಡ್ ಹುಡುಗಿ ಅಂತ ಅನ್ಕೊಂಡಿದ್ದೆ. ನೀವು ನೋಡ್ರೆ ಇಷ್ಟೊಂದು ಎಮೋಷನಲ್ ಆಗ್ತಿದ್ರಲ್ರಿ. ನಿನ್ನ ಈ ತರ ನೋಡಕ್ ಆಗುದಿಲ್ಲ ಡ್ರೈವರ್. ಪ್ರೀತು ಪ್ರೀತು ತಗೊಳ್ಳೋ ತುಪ್ಪ ಸಕ್ಕರೆ ತಿನ್ನು. ಇವಳು ಯಾಕೋ ಅಳ್ತಿದ್ದಾಳೆ?
ಏನಿಲ್ಲ ಚಂದ್ರು, ಅಲ್ಲಿ ನಾನು ಖಾರ ತಿನ್ನಲ್ಲ, ಅದು ಮೇಡಮ್ ಕಡೆಯಿಂದ ಆಗಿರೋ ತಪ್ಪಿಂದ ಅನ್ಕೊಂಡು ಅವ್ರು ಖಾರ ತಿನ್ನಕ್ಕೆ ಬಂದಿದ್ದಾರೆ. ನಾನು ಬರೋದು ಸ್ವಲ್ಪ ಲೇಟ್ ಆಗಿರೋ ಈ ಖಾರನ ಫುಲ್ ತಿಂದಿರೋರು. ಅಲ್ಲ ಏನೇ ಆಗಿದೆ ನಿನ್ಗೆ? ನೀನ್ ಯಾಕೆ ಹೇಗೆ ಮಾಡೋಕೋದೆ? ಆಚೆ ಆಗಿದ್ ಸಾಲದು ಅಂತ ಇದನ್ನೆಲ್ಲ ನೋಡ್ಬೇಕಾ ನಾವು? ಹೋಗಿ ಚಂದ್ರು, ಇನ್ನೂ ಚೂರು ಹೋಗಿ ಹೇಳ್ತೀನಿ. ಅತ್ತೆ, ಇದೆಲ್ಲ ನಂದೇ ತಪ್ಪು. ಇವ್ರು ನನ್ನಿಂದ ಸುಳ್ಳು ಹೇಳೋಗಾಯ್ತು, ಆ ಸುಳ್ಳಿಗೆ ಇವ್ರಿಗೆ ಶಿಕ್ಷೆ ಆಯ್ತು. ಆವಾಗಲೇ ಗಿಣಿಗೆ ಹೇಳ್ದಂಗೆ ಹೇಳಿದ್ದೀನಿ, ಮತ್ತೆ ಹಾಕಿದ ಕ್ಯಾಸೆಟೇ ಹಾಕ್ತಿದ್ದೀರಲ್ರಿ, ಬಿಡ್ರಿ ಹೋಗ್ಲಿ. ಪ್ರೀತು ನೀನ್ ತಿನ್ನ. ಕೊಡಿ ಅಂತ ನಾನು ತಿನ್ನಿಸ್ತೀನಿ. ಮಾಡು. ಸಾರಿ. ಇಷ್ಟು ಮುಂದಾಗಿ ಸಾರಿ ಕೇಳಿದ್ರೆ ಖಾರ ತಿಂದಿದ್ದೀನಿ ಅಂತ ಅನಿಸ್ತಾ ಇಲ್ಲ. ಇದಕ್ಕೇನು ಕಮ್ಮಿ ಇಲ್ಲ.